ರೆಗ್ಯುಲೇಷನ್ಸ್ ಬರ್ತಾ ಇದೆ. ಆಮೇಲೆ ಉದ್ಯಮಗಳು ನಡೆಸೋ ಇಲ್ಲ ಅದನ್ನ ಆಗ್ತಾ ಇದೆ. ಇದರಿಂದ ಸಾಧ್ಯನೇ ಇಲ್ಲ. ಇದು ಬೇಕೇನೋ ಉದ್ಯಮಗಳು ಬೇಕು. ಆಮೇಲೆ ಹೈವೇ ಮಾಡ್ತಾ ಇದ್ದಾರೆ, ಎಲ್ಲ ಮರಗಳನ್ನು ಕಡಿದು ಒಂದು ಹೈವೇ ಬೇಕಲ್ಲ. ದೇಶ ನಾವು ಸಾಕ್ತಾ ಇದೆ, ಬಟ್ ಆ ತೆಗೆದ ಮರಗಳನ್ನ ಒಂದಕ್ಕೆ ಸುಮಾರು 20 ಮರಗಳನ್ನ ನಾವು ಹಚ್ಚಬೇಕಾಗಿದೆ. So India is generating about 10.2 million tons per annum. ಒಂದು ವರ್ಷಕ್ಕೆ 10 ಮಿಲಿಯನ್ ಟನ್ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಜನರೇಟ್ ಮಾಡ್ತಾ ಇದೆ. ಇದು ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ 1/5 ಆಫ್ ಪ್ಲಾಸ್ಟಿಕ್ ವೇಸ್ಟ್ ಪ್ರಪಂಚದಲ್ಲಿ ಬರುತ್ತಲ್ಲ ಅಷ್ಟಕ್ಕೆ ಸರಿ ಸಮಾನವಾಗಿದೆ. ಅಂದ್ರೆ ಮಕ್ಕಳಿಗೆ ಒಳ್ಳೆ ಫಲಿತಾಂಶ ಬಂದಿದೆ. ಎಲ್ಲ ಸುತ್ತಮುತ್ತ ಎಲ್ಲ ಮೆಚ್ಚುಗೆ ಪಾತ್ರ ಆಗಿದೆ. ಒಂದ್ಸತಿ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದು ನೋಡಬೇಕು ಅಂತ ಎಲ್ಲ ಖುಷಿ. ಒಬ್ಬರಿಗಿನ ಒಬ್ರು ಇಂಥ ಸ್ಕೂಲ್ ಸಿಗೋದೇ ಇಲ್ಲ, ಇಂಥ ಪರಿಸರ ಈ ಥರ ವಾದಿ ಸ್ಕೂಲ್ ಅಂತ ಸ್ಕೂಲು ಗ್ರಾಮಾಂತರ ಜಿಲ್ಲೆಯಲ್ಲೇ ಇಲ್ವಲ್ಲ. ಕೆಲವರೆಲ್ಲ ನೋಡಿದ್ರೆ ಅಷ್ಟೊಂದು ಪ್ರೀತಿ ಪಾತ್ರವಾಗಿದೆ. ಇಲ್ಲಿ ಮಕ್ಕಳುಗಳು ಅಷ್ಟೇ ಒಂದು ಖುಷಿಯಾಗಿ ಇಲ್ಲಿ ಶಿಕ್ಷಕ ವೃಂದದವರು, DO, DDP ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ. ಅತ್ಯುತ್ತಮವಾಗಿ ಚೆನ್ನಾಗಿ ನಡೀತಾ ಇದೆ ನಮ್ಮ ಸ್ಕೂಲ್. ಇಲ್ಲಿ ನಮ್ಮ ಹಸಿರಾದ ವಾತಾವರಣ ನೋಡಿದ್ರೆ ನಾವು ಈ ಸ್ಕೂಲ್ ಬರಬೇಕು, ಯಾವುದೇ ರಜಾ ಹಾಕಬಾರ್ದು. ಎಲ್ಲ ಊರಿಂದಲೂ ನಮ್ಮ ಸ್ಕೂಲ್ಗೆ ಬರ್ತಾರೆ. ಯಾಕಂದರೆ ನಮ್ಮ ಸ್ಕೂಲಿನ ವಾತಾವರಣ ಮತ್ತು ನೈರ್ಮಲ್ಯ ನೋಡಿ ಎಲ್ಲರೂ ಕೂಡ ಬರ್ತಾರೆ. ಮತ್ತು ನಾವು ಪರಿಸರ ದಿನಾಚರಣೆಯಲ್ಲಿ ಇಲ್ಲ ಅಂದ್ರೂ 3 ಗಿಡ ಆದರೂ ನೆಡ್ತೀವಿ ನಾವು. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ತೊರೆದೊಡ್ಡಿ. ನಮ್ಮ ಶಾಲೆಯಲ್ಲಿ ತುಂಬ ಪರಿಸರ ಚೆನ್ನಾಗಿದೆ. ತುಂಬ ಪರಿಸರ ಚೆನ್ನಾಗಿರುವುದರಿಂದ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದಿಲ್ಲ. ಇದರ ಬಗ್ಗೆ ನಮ್ಮ ಶಿಕ್ಷಕರೆಲ್ಲ ನಮಗೆ ಅರಿವು ಮೂಡಿಸಿದ್ದಾರೆ. ಗಿಡ ಮರಗಳನ್ನು ಇಟ್ಟಿದ್ದೀವಿ, ಹಣ್ಣು ಗಿಡಗಳು, ಮತ್ತು ಇಲ್ಲಿ ಪರಿಸರಕ್ಕೆ ತುಂಬ ಒತ್ತು ನೀಡಲಾಗಿದೆ. ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲವಾಗಿದೆ. ಅದೇ ರೀತಿ ಇಲ್ಲಿ ಮಕ್ಕಳನ್ನ ಸೇರ್ಸೋಕ್ಕೆ ಸುತ್ತಮುತ್ತಲ ಗ್ರಾಮದವರು ಭಾಳ ಇಷ್ಟಪಡ್ತಾವ್ರೆ. ಇಟ್ಮೂರು, ತೊರೆದೊಡ್ಡಿ, ಅಂಗನಹಳ್ಳಿ, ಹೆಗಡಿಗೆರೆ, ಬಾನಂದೂರು, ಗೋಪಳ್ಳಿ ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ. ಇಲ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಒತ್ತು ಕೊಟ್ಟಿದ್ದೀವಿ.